ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಅವಕ್ಯಾಡೋ ಜ್ಯೂಸು. ಇದು ಹೈ ಪ್ರೋಟೀನು, ಹೈ ಕ್ಯಾಲರೀಸು, ಹಾಗೆ ಗುಡ್ ಕೊಲೆಸ್ಟ್ರಾಲ್ ಅಂತ ಕೂಡ ಹೇಳ್ಬೋದು. ಈ ಜ್ಯೂಸನ್ನ ರೆಡಿ ಮಾಡೋದಕ್ಕೆ ನೋಡಿ, ಒಂದು ಇಂಪೋರ್ಟೆಡ್ ಅವಕ್ಯಾಡೋ ಇದನ್ನು ನಾವು ಬಟರ್ ಫ್ರೂಟ್ ಅಂತ ಕೂಡ ಕರಿತೀವಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಕೂಡ ತುಂಬ ಜನ ಬೆಳೀತಿದ್ದಾರೆ. ಅದು ಗ್ರೀನ್ ಕಲರ್ ಇರುತ್ತೆ. ಇದು ಇಂಪೋರ್ಟೆಡ್ ಆಗಿರೋದ್ರಿಂದ ಈ ಕಲರಲ್ಲಿದೆ ನೋಡಿ. ಇದು ಹಣ್ಣಾದ ನಂತರ ಅದರೊಳಗಡೆ ಇರ್ತಕ್ಕಂಥ ಸ್ಟಫ್ ಎಲ್ಲದನ್ನು ಕೂಡ ನಾವು ಈ ಥರ ಒಂದು ಮಿಕ್ಸಿ ಜಾರಿಗೆ ತೊಗೋಬೇಕು. ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಮಾಡ್ಕೋಬೋದು ಈ ಜ್ಯೂಸನ್ನ. ನೋಡಿದ್ರಿ ಅಲ್ವಾ, ಫಾಸ್ಟಿಂಗ್ ಇರುವಂಥವ್ರು ಇಂಥವರಿಗೆ ತುಂಬ ಹೆಲ್ಪ್ ಆಗುತ್ತೆ. ಹೈ ಕೊಲೆಸ್ಟ್ರಾಲ್ ಇರೋದ್ರಿಂದ ಇದರಲ್ಲಿ ಕ್ಯಾಲರೀಸ್ ಕೂಡ ಜಾಸ್ತಿ ಇರುತ್ತೆ. ಹಂಗಾಗಿ ತುಂಬ ಹೆಲ್ತಿ ಕೂಡ ಹೌದು ಅವಕ್ಯಾಡೋ. ನೋಡಿ, ಈಗ ಆ ಸ್ಟಫ್ ಎಲ್ಲದನ್ನು ಕೂಡ ನೀಟಾಗಿ ತಗೋಬೇಕು. ತುಂಬ ತಗೋಬೇಡಿ, ಸ್ವಲ್ಪ ಕಹಿ ಬರುತ್ತೆ. ಹಂಗಾಗಿ ಮೇಲೆಗಡೆ ಇರುವಂತಹದ್ದನ್ನೆಲ್ಲದನ್ನು ಕೂಡ ನೀಟಾಗಿ ತೊಗೊಂಬಿಟ್ಟು ನೋಡಿ, ಈ ಥರ ತೊಗೊಬೇಕು ನಾವು. ಅದಾದ ನಂತರ ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು ಜ್ಯೂಸಿಗೆ. ಕೆಲವರು ಶುಗರ್ ಇರುವಂತಹವರು ಸ್ಕಿಪ್ ಮಾಡಿದರೆ ಒಳ್ಳೆಯದು. ನೋಡಿದ್ರಿ ಅಲ್ವಾ, 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಬಿಟ್ಟು ಸ್ವಲ್ಪ ಮೊದಲು ಹಾಲನ್ನು ಸ್ವಲ್ಪ ಹಾಕ್ಕೊಬೇಕು. ಸ್ವಲ್ಪ ಹಾಕ್ಕೊಂಬಿಟ್ಟು 1 ಗ್ಲಾಸಷ್ಟು, ಅಂದರೆ ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಿಕ್ಸಿಗೆ ಹಾಕ್ಕೊಬೇಕು. ಅದಾದ ನಂತರ ನಮಗೆ ಎಷ್ಟು ಜ್ಯೂಸು ಕ್ವಾಂಟಿಟಿ, ಈಗ ನಾವು 2 ಗ್ಲಾಸ್ ಮಾಡ್ತಾಯಿದ್ದೀವಿ, ಹಂಗಾಗಿ 2 ಗ್ಲಾಸಿಗೆ ಬೇಕಾಗುವಷ್ಟು ಹಾಲನ್ನು ಹಾಕ್ಕೊಂಡಿರೋದು. ಹಾಲನ್ನು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಮುಗಿದು, ಅವಕ್ಯಾಡೋ ಜ್ಯೂಸು ರೆಡಿ. ಇಷ್ಟೇ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ಸೊ ಔಟ್ಸೈಡ್ ಕುಡಿದ್ರೆ ನಮಗಿದು 90 ರೂಪಾಯಿ 80 ರೂಪಾಯಿ ಈ ಥರ ಕಾಸ್ಟ್ ಇರುತ್ತೆ. ಒಂದು ಫ್ರೂಟ್ನ ತೊಗೊಂಡ್ರೆ ನಮಗೆ ಮನೇಲೇ 2-3 ಗ್ಲಾಸ್ ಮಾಡ್ಕೊಬೋದು. ನೋಡಿದ್ರಿ ಅಲ್ವಾ, ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಅವಕ್ಯಾಡೋ ಜ್ಯೂಸ್ ರೆಡಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ಹೊಸ ರೆಸಿಪೀಸ್ ತೋರಿಸ್ತೀನಿ.